ಮಹಿಳೆಯರ ಹೊಕ್ಕಳಿಗೆ ಹರಳೆಣ್ಣೆ ಹಾಕೋದ್ರಿಂದ ಗರ್ಭಿಣಿ ಆಗ್ತಾರ? ಖಂಡಿತ ಹೌದು. ಅದರಲ್ಲೂ ಯಾರೆಲ್ಲ ಮಹಿಳೆಯರು ಫಲೋಪಿಯನ್ ಟ್ಯೂಬ್ ಪ್ರಾಬ್ಲಮ್ ಇಂದ ಸಫರ್ ಪಡ್ತಾ ಇದ್ದಾರೆ ಅಂತವರಿಗೆ ಇದು ತುಂಬಾನೇ ಒಳ್ಳೆ ಒಂದು ಥೆರಪಿ ಅಂತ ಹೇಳ್ಬೋದು. ಪೀರಿಯಡ್ ಆದ 1ನೇ ದಿನದಿಂದ ಕಂಟಿನ್ಯೂಸ್ ಆಗಿ 14ನೇ ದಿನದ ತನಕನೂ ತುಂಬಾ ಪ್ಯೂರ್ ಆಗಿರುವಂತಹ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆಯನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಹೊಕ್ಕಳಿಗೆ ಹಾಕಿ ಹೊಕ್ಕಳ ಸುತ್ತ ಮಸಾಜ್ ಕೊಡೋದ್ರಿಂದ ಗರ್ಭಾಶಯದ ಆರೋಗ್ಯವನ್ನು ಹೆಚ್ಚಿಸುವಂತಹ ಶಕ್ತಿ ಈ ಥೆರಪಿಗಿದೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಇದ್ರ ಬಗ್ಗೆ ನಿಮಗೆ ಜೆನ್ಯೂನ್ ಫೀಡ್ಬ್ಯಾಕ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಕ್ಯಾಸ್ಟರ್ ಆಯಿಲ್ ಮಸಾಜನ್ನು ಮಾಡಿಕೊಂಡು ತುಂಬ ಜನ ಅವರ ಒಂದು ಗರ್ಭಿಣಿ ಆಗುವಂಥ ಚಾನ್ಸಸ್ನ ಜಾಸ್ತಿ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿ ಇವಾಗ ಹೆಲ್ದಿ ಬೇಬೀಸ್ನ ಕೂಡ ಪಡೆದಿದ್ದಾರೆ. ಯಾವ ರೀತಿ ಈ ಮಸಾಜ್ ಮಾಡ್ಕೊಳ್ಳೋದು ಅಂತಾನು ಡೆಮೋ ವಿಡಿಯೋ ಇದೆ. ಯಾರಿಗೆಲ್ಲ ಟ್ಯೂಬಲ್ ಬ್ಲಾಕೇಜ್ ಇದೆ, ಹಿಂದೆ ಹಿಸ್ಟ್ರಿ ಆಫ್ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗಿತ್ತು, ಇವಾಗ ಒಂದೇ ಒಂದು ಟ್ಯೂಬ್ ಇರೋದು, ಸಣ್ಣ ಪುಟ್ಟ ಬ್ಲಾಕೇಜ್ ಇತ್ತು ಅಂದ್ರೂ ಈ ಒಂದು ಹರಳೆಣ್ಣೆ ಮಸಾಜ್, ಫರ್ಟಿಲಿಟಿ ಮಸಾಜು ನಿಮಗೆ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಇದನ್ನ ತಪ್ಪದೆ ಟ್ರೈ ಮಾಡಿ. ಬಟ್ ಒಂದನ್ನು ನೀವು ಗಮನ ಇಟ್ಕೋಬೇಕು, ಆಫ್ಟರ್ ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆಯ ನಂತರ ಈ ಒಂದು ಥೆರಪಿಯನ್ನು ನೀವು ಮಾಡಬಾರ್ದು. ಓವ್ಯುಲೇಷನ್ಗಿಂತ ಮುಂಚೆ ತನಕ ಮಾತ್ರ ನೀವು ಹರಳೆಣ್ಣೆಯನ್ನು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಪೀರಿಯಡ್ ಆದ 1ನೇ ದಿನದಿಂದ 14 ದಿನ ಕೌಂಟ್ ಮಾಡಿಕೊಂಡು ಈ ದಿನಗಳಲ್ಲಿ ಮಾತ್ರ ಮಾಡ್ಕೊಳ್ಳಿ. 15ನೇ ದಿನದಿಂದ ಈ ಒಂದು ಹರಳೆಣ್ಣೆ ಮಸಾಜನ್ನು ಮಾಡ್ಕೋಬೇಡಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಹೋಗಿ ಅಲ್ಲಿ ನಮ್ಮ ವಿಡಿಯೋಸ್ಗಳನ್ನು ನೋಡಿ, ಟೆಸ್ಟಿಮೋನಿಯಲ್ಸ್ಗಳನ್ನು ನೋಡಿ. ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ ಇಲ್ಲಿ ಡಿಸ್ಪ್ಲೇ ಕಾಣ್ತಾ ಇದೆ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು.